ಬಿಗ್ ಬಾಸ್ಗೆ ಬರಬೇಕು ಅಂತಂದ್ರೆ ಏನೇನ್ ಮಾಡಬೇಕು, ನೀವೇನ್ ಸಾಧನೆ ಮಾಡಿದೀರಾ, ನಿಮಗೇನ್ ಕಷ್ಟ ಇದೆ. ಈಗಾಗಲೇ ಸಾಕಷ್ಟು ಜನ ಆ ವಿಡಿಯೋನ ಮಾಡ್ಕೊಂಡು ಸೊ ಹೀಗಾಗಿ ಬಿಗ್ ಬಾಸ್ ಹೋಗ್ಬೇಕು ಅಂತಂದ್ರೆ ಬರೀ ಕಷ್ಟನೇ ಇಟ್ಕೊಂಡು ಹೋಗ್ಬಾರ್ದು, ಕಷ್ಟದ ಜೊತೆಗೆ ನನ್ನಲ್ಲೂ ಏನಾದ್ರು ಒಂದು ಟ್ಯಾಲೆಂಟ್ ಇದ್ರೆ ಅದನ್ನ ಬಿಗ್ ಬಾಸ್ ಅಲ್ಲಿ ಆಚೆ ತೆಗೆಯುವಂತಹ ಕೆಲಸ ಮಾಡ್ತಾರೆ. ಅದಕ್ಕೆ ಎಕ್ಸಾಂಪಲ್ ಸೀಸನ್ 12 ಅಂತಾನೆ ಹೇಳ್ಬಹುದು. ಬಿಗ್ ಬಾಸ್ ಇನ್ನೇನು ಒಂದಷ್ಟು ಅಪ್ಡೇಟ್ ಗಳನ್ನ ಕೊಟ್ಟರು, ಸ್ಟಾರ್ಟ್ ಮಾಡ್ತೀವಿ ಅಂತ ಎಲ್ಲೂ ಕೂಡ ಅಫಿಷಿಯಲಿ ಅನೌನ್ಸ್ ಆಗಿಲ್ಲ. 16 ರಿಂದ 18 ಜನ ಕಂಟೆಸ್ಟೆಂಟ್ ಗಳು ಬಿಗ್ ಬಾಸ್ ನಲ್ಲಿ ಇರ್ತಾ ಇದ್ರು. ಬಟ್ ಈ ಸಲ ಒಂದು 20 ಜನದ ಮೇಲೆ ಇರಬಹುದು ಅಂತ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಹೇಗೋ ರಾಜೀನಾಮೆ ಕೊಟ್ಟಿದ್ದಾರೆ, ಸಿದ್ದರಾಮಯ್ಯನೂ ಕರ್ಸ್ಬಿಡಿ, ಬಿಗ್ ಬಾಸ್ ಅಂದ್ರೆ ಅದೇ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ರೀತಿಯಲ್ಲಿ ಏನ್ ಬೇಕಾದ್ರೂ ಆಗಬಹುದು. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಬಾಸ್ ಟಿವಿ ಸ್ಪೆಷಲ್ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಪಲ್ಲವಿ ರಾಜ್. ಬಿಗ್ ಬಾಸ್ ಯಾವಾಗ ಅಂತ ವೆಯ್ಟ್ ಮಾಡ್ತಿದ್ದಂತಹ ರಿಯಾಲಿಟಿ ಶೋ ಅಭಿಮಾನಿಗಳಿಗೆ ಈಗಾಗಲೇ ಕಲರ್ಸ್ ಕನ್ನಡ ವತಿಯಿಂದ ಅಫಿಷಿಯಲಿ ಗುಡ್ ನ್ಯೂಸ್ ಒಂದನ್ನು ಕೊಟ್ಟಿದ್ದಾರೆ. ಬಿಗ್ ಬಾಸ್ ಆರಂಭ ಆಗ್ತಾ ಇದೆ ಅಂತ. ಸೊ ಒಂದಷ್ಟು ಪ್ರೊಸೆಸ್ ಕೂಡ ಕೊಟ್ಟರು, ನಮ್ಮೆಲ್ಲರಿಗೂ ಹೋಗ್ಲಿಕ್ಕೆ ಒಂದು ಅವಕಾಶ ಕೊಟ್ಟರು. ಅದರಲ್ಲೇ ಆದಂತಹ ಒಂದಷ್ಟು ಮಾರ್ಗಸೂಚಿ ಅಂತಂದ್ರೆ, ಬಿಗ್ ಬಾಸ್ಗೆ ಬರಬೇಕು ಅಂತಂದ್ರೆ ಏನೇನು ಮಾಡಬೇಕು, ನಿಮ್ಮಲ್ಲಿ ಏನು ಟ್ಯಾಲೆಂಟ್ ಇದೆ, ನೀವೇನು ಸಾಧನೆ ಮಾಡಿದ್ದೀರಾ, ನಿಮಗೇನು ಕಷ್ಟ ಇದೆ, 3 ನಿಮಿಷದ ವಿಡಿಯೋದಲ್ಲಿ ನೀವೆಲ್ಲ ಹೇಳ್ಕೊಬಹುದು. ಮೇ ಬಿ ನೀವು ಸೆಲೆಕ್ಟ್ ಆದರೂ ಆಗಬಹುದು ಅಂತ ಒಂದಷ್ಟು ನಮಗೂ ಕೊಟ್ಟರು, ಹೋಗಬಹುದು, ನೀವು ಬರಬಹುದು ಅಂತ. ಈಗಾಗಲೇ ಸಾಕಷ್ಟು ಜನ ಆ ವಿಡಿಯೋನ ಮಾಡಿಕೊಂಡು ಬಿಗ್ ಬಾಸ್ಗೆ ಟ್ಯಾಗ್ ಮಾಡೋದಾಗ್ಲಿ, ಅವರಿಗೆ ಏನು ಒಂದಷ್ಟು ಅವ್ರ ಹತ್ರ ಏನು ಟ್ಯಾಲೆಂಟ್ ಇದೆ, ಅವ್ರೇನು ಸಾಧನೆ ಮಾಡಿದ್ದಾರೆ ಅಥವಾ ಅವ್ರಿಗೇನು ಕಷ್ಟ ಇದೆ, ಆ 3 ನಿಮಿಷದ ವಿಡಿಯೋದಲ್ಲಿ ಅವ್ರು ಹೇಳ್ಕೊಂಡಿದ್ದಾರೆ. ಹಾಗಾದ್ರೆ ನಮಗೆಲ್ಲ ಏನೆಲ್ಲ ಕಷ್ಟ ಇದೆ ಅದನ್ನೆಲ್ಲ ಹೇಳ್ಕೊಂಡ್ರೆ ನಿಜವಾಗ್ಲೂ ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗ್ತೀವಾ? ಈ ರೀತಿ ಒಂದಷ್ಟು ಪ್ರಶ್ನೆಗಳು ಸಾಮಾನ್ಯವಾಗಿ ನಮ್ಮೆಲ್ಲರನ್ನೂ ಕಾಡುತ್ತೆ. ಸೊ ನನ್ನಲ್ಲಿ ಏನು ಕಷ್ಟ ಇದೆ, ನಮ್ಮ ಮನೇಲಿ ಏನು ಕಷ್ಟ ಇದೆ, ನನಗೇನು ಕಷ್ಟ ಆಗ್ತಾ ಇದೆ, ಅದನ್ನೆಲ್ಲ ಹೇಳ್ಕೊಂಡ್ರೆ ನಿಜವಾಗ್ಲೂ ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಲ್ಲ. ಬಿಗ್ ಬಾಸ್ಗೆ ಹೋಗಬೇಕು ಅಂತಂದ್ರೆ ನಮ್ಮಲ್ಲಿ ಏನಿರಬೇಕು ಅಂತ ಕಳೆದ ಅಂದ್ರೆ ಸೀಸನ್ 12 ಅಲ್ಲಿ ವಿನ್ನರ್ ಆದಂತಹ ಗಿಲ್ಲಿ ಅವರೇ ಒಂದು ಪ್ರತ್ಯಕ್ಷವಾದಂತಹ ಎಕ್ಸಾಂಪಲ್ ಅಂತ ಹೇಳ್ಬೋದು. ಸೊ ಒಬ್ಬ ಕಾಮಿಡಿ ಮಾಡ್ಕೊಂಡೇ ಸಾಕಷ್ಟು ರಿಯಾಲಿಟಿ ಶೋ ಗಿಲ್ಲಿ ಅವರು ಮಾಡಿದ್ರು, ಬಟ್ ಎಲ್ಲೂ ಕೂಡ ಅವರು ವಿನ್ ಆಗಿರ್ಲಿಲ್ಲ. ಸೊ ಬಿಗ್ ಬಾಸ್ ಇಂದ ಗಿಲ್ಲಿ ಅವರು ವಿನ್ ಆಗ್ತಾರೆ, ಜೊತೆಗೆ ಸಾಕಷ್ಟು ಹೆಸರನ್ನ ಮಾಡ್ಕೊಂತಾರೆ. ಈಗಲೂ ಕೂಡ ಅವ್ರ ಕ್ರೇಜ್ ಹಾಗೆ ಇದೆ, ಈಗಲೂ ಕೂಡ ಟ್ರೆಂಡ್ ಅಲ್ಲೇ ಗಿಲ್ಲಿ ಇದ್ದಾರೆ. ಸೊ ಹೀಗಾಗಿ ಬಿಗ್ ಬಾಸ್ ಹೋಗ್ಬೇಕು ಅಂತಂದ್ರೆ ಬರೀ ಕಷ್ಟನೇ ಇಟ್ಕೊಂಡು ಹೋಗ್ಬಾರ್ದು, ಕಷ್ಟದ ಜೊತೆಗೆ ನನ್ನಲ್ಲೂ ಏನಾದ್ರು ಒಂದು ಟ್ಯಾಲೆಂಟ್ ಇದ್ರೆ ಅದನ್ನ ಬಿಗ್ ಬಾಸ್ ಅಲ್ಲಿ ಆಚೆ ತೆಗೆಯುವಂತಹ ಕೆಲಸ ಮಾಡ್ತಾರೆ. ಅದಕ್ಕೆ ಎಕ್ಸಾಂಪಲ್ ಸೀಸನ್ 12 ಅಂತಾನೆ ಹೇಳ್ಬಹುದು. ಸೊ ಹೀಗಿರ್ಬೇಕಾದ್ರೆ ಬಿಗ್ ಬಾಸ್ ಇನ್ನೇನು ಒಂದಷ್ಟು ಅಪ್ಡೇಟ್ಗಳನ್ನ ಕೊಟ್ಟರು, ಆದರೆ ಯಾವಾಗ ಸ್ಟಾರ್ಟ್ ಮಾಡ್ತೀವಿ ಅಂತ ಎಲ್ಲೂ ಕೂಡ ಅಫಿಷಿಯಲಿ ಅನೌನ್ಸ್ ಆಗಿಲ್ಲ. ಬಟ್ ಒಂದು ಮೂಲದ ಪ್ರಕಾರ, ಅಂದ್ರೆ ನಮಗೆ ಸಿಕ್ಕಂತಹ ಬಾಸ್ ಟಿವಿಗೆ ಸಿಕ್ಕಂತಹ ಮೂಲದ ಪ್ರಕಾರ ಬಿಗ್ ಬಾಸ್ ಇದೇ ಆಗಸ್ಟ್ಗೆ ಆರಂಭ ಆಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಇದು ಇನ್ಸೈಡ್ ಸ್ಟೋರಿ, ಬಟ್ ಆಚೆ ಈಚೆ ಆಗಬಹುದು, ಅಂದ್ರೆ ಆಗಸ್ಟ್ ಎಂಡಿಂಗ್ ಆದ್ರೂ ಆಗಬಹುದು ಅಥವಾ ಸೆಪ್ಟೆಂಬರ್ ಆರಂಭನಾದ್ರೂ ಆಗಬಹುದು. ಸೊ ಈ ಒಂದು ಆಗಸ್ಟೇ ಅವರಿಗೆ ಮೇಜರ್ ಆಗಿ ಇಟ್ಕೊಂಡು ಈ ಆಗಸ್ಟ್ ಇಂದಾನೆ ಪ್ರಾರಂಭ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಈಗಾಗಲೇ ಬಿಗ್ ಬಾಸ್ ಅಂತ ಅನೌನ್ಸ್ ಆದಾಗ್ಲಿಂದನೂ ಕೂಡ ನಮ್ಮೆಲ್ಲರ ತಲೆಯಲ್ಲೂ ಇತ್ತು, ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅಂತ. ಯೂಶಲಿ ಬಿಗ್ ಬಾಸ್ ಅನ್ನೋದು ಸೆಪ್ಟೆಂಬರ್ ಎಂಡಿಂಗಿಗೆ ಅಥವಾ ಅಕ್ಟೋಬರ್ ಸ್ಟಾರ್ಟಿಂಗ್ ಅಲ್ಲಿ ಆರಂಭ ಮಾಡ್ತಾ ಇದ್ರು. ಜೊತೆಗೆ ಒಂದು 16 ರಿಂದ 18 ಜನ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ನಲ್ಲಿ ಇರ್ತಾ ಇದ್ರು. ಬಟ್ ಈ ಸಲ ಸ್ಪೆಷಲಿ ಒಂದು 20 ಜನದ ಮೇಲೆ ಇರಬಹುದು ಅಂತ ಹೇಳ್ತಾ ಇದ್ದಾರೆ. ದಿನಾನೂ ಅಷ್ಟೇನೆ, ಯೂಶಲಿ ಬಿಗ್ ಬಾಸ್ 100 ದಿನ ಇರ್ತಾ ಇತ್ತು, ಬಟ್ ಈಗ 140 ದಿನ ಮಾಡ್ತಾ ಇದ್ದಾರೆ. ಸೊ ಈ ಎಲ್ಲ ಒಂದಷ್ಟು ಕ್ಯೂರಿಯಾಸಿಟಿ ಹೆಚ್ಚಾಗ್ಲಿಕ್ಕೆ, ಅಂದ್ರೆ ನಾವೆಲ್ಲ ಏನ್ ನೋಡ್ತೀವಿ, ಬಿಗ್ ಬಾಸ್ ವೀಕ್ಷಕರಿದ್ದಾರೆ, ನಮ್ಗೆಲ್ರಿಗೂ ಕ್ಯೂರಿಯಾಸಿಟಿ ಹೆಚ್ಚಾಗುವಂತಹ ಕೆಲಸ ಈ ಸಲ ಬಿಗ್ ಬಾಸ್ ನಲ್ಲಿ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಸಲ ಥೀಮ್ ಕೂಡ ಏನೋ ಸ್ಪೆಷಲ್ ಆಗಿದೆಯಂತೆ, ಬಿಗ್ ಬಾಸ್ ಮನೆನೇ ಒಂದ್ ರೀತಿ ವಿಚಿತ್ರವಾಗಿದೆಯಂತೆ. ಸೊ ಇದೆಲ್ಲ ಒಂದಷ್ಟು ಮಾಹಿತಿ ಕೂಡ ಸಿಕ್ಕಿದೆ. ಬಟ್ ಥೀಮ್ ಏನು ಅನ್ನೋದು ಇನ್ನೂ ಕೂಡ ಈಗಾಗಲೇ, ಬಿಕಾಸ್ ಅದು ಯಾವಾಗ ಬೇಕಾದ್ರೂ ಚೇಂಜ್ ಆಗಬಹುದು, ಟೀಮ್ ಯಾವಾಗ ಬೇಕಾದ್ರೂ ಚೇಂಜ್ ಮಾಡುತ್ತೆ. ಸೊ ಸೀಸನ್ 12ಗೆ 11ಗೆ ಕಂಪೇರ್ ಮಾಡಿದ್ರೆ 13 ಏನೋ ಒಂದು ರೀತಿ ಸ್ಪೆಷಲ್ ಆಗಿ ಮಾಡಬೇಕು ಅನ್ನುವಂತಹ ಒಂದು ಉತ್ಸುಕತೆಯಿಂದ ಇದೆಯಂತೆ ಟೀಮ್. ಯಾಕಂದ್ರೆ ಬಿಗ್ ಬಾಸ್ ಟೀಮ್ ಎಲ್ಲ ಕಂಪ್ಲೀಟ್ ಆಗಿ ಚೇಂಜ್ ಆಗಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಕೂಡ, ಬಟ್ ಗೊತ್ತಿಲ್ಲ ನಿಜವಾಗ್ಲೂ ಅದೆಷ್ಟು ಸತ್ಯ ಸುಳ್ಳು ಅನ್ನೋದು. ಬಟ್ ಚೇಂಜ್ ಆಗಿದ್ದಾರೆ. ಸೊ ಹೀಗಾಗಿ ಈ ಸಲ ಏನಾದ್ರೂ ಒಂದು ಸ್ಪೆಷಲಿ ಮಾಡಲೇಬೇಕು ಅಂತ ಪಬ್ಲಿಕ್ಸ್ಗೆ ಅವಕಾಶ ಕೊಟ್ಟು ಪಬ್ಲಿಕ್ಸ್ನ ಈ ಸಲ ಬಿಗ್ ಬಾಸ್ ಮನೆಗೆ ಕರೆಸ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ. ಸೊ ಹಾಗಾದ್ರೆ ಬಿಗ್ ಬಾಸ್ ಆರಂಭಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಇದೇ ಆಗಸ್ಟ್ ಇಂದ ನಾವೆಲ್ಲರೂ ಕೂಡ ಬಿಗ್ ಬಾಸ್ನ ನೋಡಬಹುದು ಅನ್ನುವಂತಹ ಒಂದು ಮಾಹಿತಿ ಕೂಡ ಬರ್ತಾ ಇದೆ, ಬಟ್ ಗೊತ್ತಿಲ್ಲ. ಸೊ ಹಾಗಾದ್ರೆ ಎಷ್ಟು ಜನ ಪಬ್ಲಿಕ್ಸ್ ಇರ್ತಾರೆ, ಸೆಲೆಬ್ರಿಟಿಗಳು ಎಷ್ಟು ಜನ ಇರ್ತಾರೆ, ಯಾವ್ಯಾವ ರಂಗದಿಂದ ಆಯ್ಕೆ ಮಾಡ್ಕೊಂಡಿರ್ತಾರೆ, ಈ ರೀತಿಯಾದಂತಹ ಒಂದಷ್ಟು ಪ್ರಶ್ನೆಗಳು ನಮ್ಮೆಲ್ಲರೂ ಬರ್ತಾರೆ. ಟ್ರಾನ್ಸ್ಜೆಂಡರ್ ಯಾರಾದ್ರೂ ಇರ್ತಾರಾ, ಸೆಲೆಬ್ರಿಟಿಗಳು ಅಂತಂದ್ರೆ ಸಿನಿಮಾ ಸೆಲೆಬ್ರಿಟಿಗಳೆಷ್ಟು, ಸೀರಿಯಲ್ ಸೆಲೆಬ್ರಿಟಿಗಳೆಷ್ಟು, ಹಾಗಾದ್ರೆ ವಿವಾದಿತರು ಯಾರಾದ್ರೂ ಇರ್ತಾರಾ? ಅಫ್ಕೋರ್ಸ್ ಇರಬಹುದು, ಹೇಳಕ್ಕಾಗಲ್ಲ. ಯಾಕಂದ್ರೆ 24 ಅಲ್ಲಿ ನಾವು ನೋಡ್ತಾ ಹೋದಾಗ ಸಾಕಷ್ಟು ಸೆಲೆಬ್ರಿಟೀಸ್ ಲೈಫಲ್ಲೇ ಒಂದಷ್ಟು ವಿವಾದಗಳು ಆಗಿದೆ. ಮೇ ಬಿ
ಅವರನ್ನು ಈ ಸಲ ಕರ್ಸ್ಬೋದು, ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ರಾಜಕೀಯ ರಂಗದಿಂದಲೂ ಕೂಡ ಬರ್ತಾರೆ ಅಂದಾಗ ಯಾರು ಬರಬಹುದು ಅನ್ನುವಂತಹ ಕ್ಯೂರಿಯಾಸಿಟಿ. ಹಂಗೆ ಹೀಗೆ ಟ್ರೋಲ್ ಪೇಜಸ್ಗಳನ್ನ ನೋಡ್ತಾ ಇದ್ದಾಗ ಸಿದ್ದರಾಮಯ್ಯ ಹೇಗೋ ರಾಜೀನಾಮೆ ಕೊಟ್ಟಿದ್ದಾರೆ, ಸಿದ್ದರಾಮಯ್ಯನೂ ಕರ್ಸ್ಬಿಡಿ ಅಂತ ಹೇಳುವಂತಹ ಜನಗಳನ್ನು ಕೂಡ ನೋಡಿದೀವಿ. ಸೊ ಹಾಗಾದ್ರೆ ರಾಜಕೀಯ ರಂಗದಿಂದ ಯಾರು ಬರ್ತಾರೆ ಅನ್ನುವುದೇ ಸದ್ಯಕ್ಕಿರುವಂತಹ ಕುತೂಹಲ. ಜೊತೆಗೆ ವಿವಾದಿತ ಸ್ವಾಮೀಜಿಗಳು ಯಾರು ಬರಬಹುದು ಅನ್ನುವಂತಹ ಒಂದು ಕ್ಯೂರಿಯಾಸಿಟಿ ಇದೆ. ಬಿಕಾಸ್ ಪ್ರತಿ ಸೀಸನ್ ಅಲ್ಲೂ ಹಿಂದೆ ಇರ್ತಾ ಇದ್ರು ಗುರುಜಿಗಳು. ಆರ್ಯವರ್ಧನ್ ಗುರುಜಿ ಹೋಗಿ ಬಂದ್ರು, ಬ್ರಹ್ಮಾಂಡ ಗುರುಜಿ ಹೋಗಿ ಬಂದ್ರು, ಕಾಳಿಸ್ವಾಮಿ ಹೋಗಿ ಬಂದ್ರು. ಸೊ ಅನಂತರದಲ್ಲಿ ನೆಕ್ಸ್ಟ್ ಯಾರಿಗೆ ಅವಕಾಶ ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ. ಸೊ ಒಂದಷ್ಟು ವಿವಾದವನ್ನ ಮಾಡ್ಕೊಂಡಿರುವಂತಹ ಸ್ವಾಮಿಗಳಿಗೆ ಅವಕಾಶ ಸಿಗುತ್ತಾ ಅನ್ನುವಂಥದ್ದು ವೇಟ್ ಮಾಡಿ ನೋಡ್ಬೇಕು. ಇದರ ಜೊತೆಗೆ ಸಿನಿಮಾ ಸೆಲೆಬ್ರಿಟೀಸ್ ಯಾರು ಹೋಗ್ತಾರೆ ಅನ್ನುವಂಥದ್ದು. ಸೊ ಈಗಾಗಲೇ ನಾವು ಇದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿದೀವಿ. ಅಷ್ಟು ಸಂಭವ್ಯ ಪಟ್ಟಿ ಇದೆ, ಅದರಲ್ಲಿ ಯಾರಾದರೂ ಇದ್ದೇ ಇರ್ತಾರೆ ಅನ್ನುವಂಥದ್ದು. ಜೊತೆಗೆ ಸೋಷಿಯಲ್ ಮೀಡಿಯಾ ಇಂದ ಪ್ರಭಾವಿತರಾದವರು ಅಂದ್ರೆ ಇನ್ಫ್ಲೂಯೆನ್ಸರ್ಸ್ ಯಾರು ಹೋಗಬಹುದು ಅಂತ. ಸೊ ಈಗಾಗಲೇ ವರುಣ್ ಆರಾಧ್ಯ ಅವರ ಹೆಸರು ಕಳೆದ 2-3 ಸೀಸನ್ ಇಂದ ಕೂಡ ಓಡಾಡ್ತಾ ಇದೆ. ಅವರೇ ಹೇಳಿರುವಂತಹ ಪ್ರಕಾರ 13ಗೆ ನನಗೆ ಏನಾದ್ರು ಅವಕಾಶ ಸಿಕ್ಕರೆ ಖಂಡಿತ ಹೋಗ್ತೀನಿ ಅಂತ ಹೇಳಿದ್ದಾರೆ. ಮೇ ಬಿ ಅವರು ಇರಬಹುದೇನೋ. ಒಂದ್ ಕಡೆ ವರುಣ್ ಆರಾಧ್ಯ ಅವ್ರೇನಾದ್ರು ಬಂದ್ರೆ ಸ್ಯಾಮ್ ಸಮೀರ್ ಅವ್ರು ಬರಲ್ಲ. ಬಿಕಾಸ್ ಒಂದೇ ಕಡೆ ಅಷ್ಟು ಇನ್ಫ್ಲೂಯೆನ್ಸರ್ಸ್ ನ ಹಾಕೋದಿಲ್ಲ. ಬಿಕಾಸ್ ಬೇರೆ ಬೇರೆ ಸೀಸನ್ ಗಳಿಗೂ ಕೂಡ ರೊಟೇಟ್ ಆಗ್ತಾ ಇರಬೇಕು. ಒಂದೊಂದು ಸೀಸನ್ಗೆ ಒಬ್ಬೊಬ್ರನ್ನ ತಗೊಳ್ಬಹುದು. ಬಟ್ ವೇಟ್ ಮಾಡಿ ನೋಡೋಣ. ವರ್ಷ ಕಾವೇರಿ ಅವ್ರ ಹೆಸರು ಕೂಡ ಓಡಾಡ್ತಾ ಇದೆ. ಸೊ ಮೇ ಬಿ ವರ್ಷ ಕಾವೇರಿ ಅವರು ಬರೋದು ಆಲ್ಮೋಸ್ಟ್ ಡೌಟ್ ಇದೆ. ಬಿಕಾಸ್ ವರುಣ್ ಆರಾಧ್ಯ ಅವರು ಬರ್ತಾರೆ ಅಂದ್ರೆ ಒಂದ್ ಕಡೆ ವರ್ಷ ಅವರು ಬರೋದು ಡೌಟ್ ಇದೆ. ಸೊ ಹೀಗಾಗಿ ಬಟ್ ಗೊತ್ತಿಲ್ಲ ಏನಾಗಬಹುದು ಅಂತ. ಬಿಗ್ ಬಾಸ್ ಅಂದ್ರೆ ಅದೇ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ರೀತಿಯಲ್ಲಿ ಏನ್ ಬೇಕಾದ್ರೂ ಆಗಬಹುದು. ಸೀರಿಯಲ್ ಇಂದ ಯಾರು ಬರ್ತಾರೆ ಅಂದ್ರೆ ಮೌನ ಅವರ ಹೆಸರು ಕೂಡ ಓಡಾಡ್ತಾ ಇದೆ. ಈಗಾಗಲೇ ಒಂದಷ್ಟು ವಿಡಿಯೋದಲ್ಲಿ ನಾವು ಕೂಡ ಹೇಳಿದೀವಿ ಯಾರ್ಯಾರೆಲ್ಲ ಈ ಸಲ ಬರ್ತಾರೆ ಅಂತ. ಬಿಗ್ ಬಾಸ್ ಆಡಿಷನ್ ಬಗ್ಗೆ ಕೂಡ ಒಂದಷ್ಟು ನೆಗೆಟಿವ್ ಓಡಾಡ್ತಾ ಇತ್ತು. ಅಂದ್ರೆ ಆಡಿಷನ್ ಅಂತ ಹೇಳಿ ಇವರು ಸ್ಕ್ಯಾಮ್ ಮಾಡ್ತಾ ಇದ್ದಾರೆ, ನಮಗೆ ದುಡ್ಡು ಕಟ್ಟಾಗ್ತಾ ಇದೆ, 2 ರೂಪಾಯಿ ಕಟ್ಟಾಗ್ತಾ ಇದೆ, 50 ಪೈಸೆ ಕಟ್ಟಾಗ್ತಾ ಇದೆ, ಲೈಕ್ ಈ ರೀತಿ ಎಲ್ಲ. ಸೊ ಆ ಚಾರ್ಜಸ್ ಕಟ್ಟಾಗೇ ಆಗುತ್ತೆ, ಯಾವುದ್ರಲ್ಲೂ ಕಟ್ಟಾಗೋದೇ ಇಲ್ಲ ಅಂತ ಹೇಳೋದಿಕ್ಕಾಗಲ್ಲ. ಸೊ ಹೀಗಾಗಿ ಅದು ಸ್ಕ್ಯಾಮ್ ನಡೆಸೋಂಥ ಅವಶ್ಯಕತೆ ಅವ್ರಿಗೆ ಏನೂ ಇರೋದಿಲ್ಲ. ಸಾಕಷ್ಟು ಇನ್ಸ್ಟಾಗ್ರಾಮ್ ಪೇಜ್ಗಳಲ್ಲಿ ಈ ರೀತಿಯಾದಂತಹ ವಿಡಿಯೋಸ್ಗಳು ಕೂಡ ಓಡಾಡ್ತಾ ಇತ್ತು. ಒಂದು ರಿಯಾಲಿಟಿ ಶೋ ಮಾಡ್ತಾ ಇದ್ದಾರೆ ಅಂತಂದಾಗ್ಲೇ ಇದನ್ನೆಲ್ಲ ಎದುರಿಸೋಕೆ ಆಲ್ರೆಡಿ ಅವರು ರೆಡಿ ಆಗಿರ್ತಾರೆ. ಅದು ಕೂಡ ಬಿಗ್ ಬಾಸ್ ಅನ್ನೋದು ಎಷ್ಟು ದೊಡ್ಡ ವೇದಿಕೆ. ಆ ವೇದಿಕೆ ಹತ್ತಬೇಕು ಅಂತಂದ್ರೇನೆ ನಮ್ಮೆಲ್ಲರ ಕನಸು ಕೂಡ ಆಗಿರುತ್ತೆ, ನಾವು ಬಿಗ್ ಬಾಸ್ಗೆ ಹೋಗಬೇಕು, ನಾವು ಏನೋ ಮಾಡಬೇಕು ಅಂತ. ಸೊ ಅಲ್ಲಿ ಅವರು ಈ ಥರ ಅವಕಾಶ ಕೊಡಬೇಕು ಪಬ್ಲಿಕ್ಸ್ಗೆ ಅನ್ನೋದೇ ಒಂದು ದೊಡ್ಡ ವಿಚಾರ. ಅದರಲ್ಲೂ ನೋಡಿದ್ರೆ ಪಬ್ಲಿಕ್ಸ್ ವಿಡಿಯೋ ಮಾಡಿದವರೇ ಸಾಕಷ್ಟು ಜನ ಈ ರೀತಿ ನೆಗೆಟಿವ್ ಆಗಿ ಮಾತಾಡಿರೋದು ಕೂಡ ಇದೆ. ಸೊ ಬಿಗ್ ಬಾಸ್ ಅನ್ನುವಂಥದ್ದು ನಮ್ಮೆಲ್ಲರ ಜೀವನದಲ್ಲೂ ಕೂಡ ಕನಸು. ಸೊ ಅಲ್ಲಿ ತನಕ ನಾವು ಹೋದ್ವಿ ಅಂದರೆ ನೆಕ್ಸ್ಟ್ ನಮ್ಮ ಜೀವನ ಬದಲಾಗೇ ಆಗುತ್ತೆ. ನೀವು ನೋಡಬಹುದು ಕಳೆದ ಸೀಸನ್ನಲ್ಲಿ ಗಿಲ್ಲಿ ಅವರಾಗಿರಬಹುದು, ಕಾವ್ಯ ಅವರಾಗಿರಬಹುದು, ರಕ್ಷಿತಾ ಆಗಿರಬಹುದು, ಜೊತೆಗೆ ಧ್ರುವಂತ ಆಗಿರಬಹುದು. ಲೈಕ್ ಇದರಿಂದ ಜೀವನ ಕಟ್ಕೊಂಡವ್ರು ಸಾಕಷ್ಟು ಜನ ಇದ್ದಾರೆ. ಈಗಲೂ ಗಿಲ್ಲಿ ಕಾವ್ಯ ಅವರ ಟ್ರೆಂಡ್ ಇನ್ನೂ ಬೂಮ್ ಆಗ್ತಾನೇ ಇದೆ. ಅಂದರೆ ಆಚೆ ಎಲ್ಲೋದ್ರೂ ಕೂಡ ಸಾಕಷ್ಟು ಪ್ರೋಗ್ರಾಮ್ಸ್ಗಳಲ್ಲಿ ಅವ್ರನ್ನೆಲ್ಲ ಕರ್ಸೋವಂಥದ್ದಾಗಿರಬಹುದು, ಒಂದು ರೀತಿಯಲ್ಲಿ ಅವ್ರನ್ನು ಸೆಲೆಬ್ರಿಟಿಗಳ ಥರ ಟ್ರೀಟ್ ಮಾಡೋದಾಗಿರಬಹುದು. ಸೆಲೆಬ್ರಿಟಿನೇ ಅವರು ಕೂಡ. ಬಟ್ ಬಿಗ್ ಬಾಸ್ ಹೋದ ನಂತರದಲ್ಲಿ ಅವರ ಒಂದು ಲೈಫು ಕಂಪ್ಲೀಟಾಗಿ ಚೇಂಜ್ ಆಯಿತು. ಸೊ ಹೀಗಾಗಿರೋದ್ರಿಂದ ಬಿಗ್ ಬಾಸ್ಗೆ ಹೋಗಿ ಬಂದ ನಂತರದಲ್ಲಿ ಸಾಕಷ್ಟು ಜನರ ಜೀವನ ಬದಲಾಗಿದೆ. ಸೊ ಈ ಕಾರಣದಿಂದಲೂ ಕೂಡ ಬಿಗ್ ಬಾಸ್ಗೆ ಹೋಗಬೇಕು ಅನ್ನೋರ ಸಂಖ್ಯೆ, ಹೋಗಬೇಕು ಅನ್ನುವಂತಹ ತುಡಿತ ನಮ್ಮ ಜನಗಳಲ್ಲಿ ಹೆಚ್ಚಾಗಿರುತ್ತೆ. ಸೊ ಈಗ ಪಬ್ಲಿಕ್ಸ್ಗೆ ಒಂದು ಅವಕಾಶ ಇದೆ. ಹಾಗಾದ್ರೆ ಎಷ್ಟು ಜನ ಪಬ್ಲಿಕ್ಸು ಈ ಸಲ ಬಿಗ್ ಬಾಸ್ ಸೀಸನ್ಗೆ ಹೋಗಬಹುದು ಅನ್ನುವಂತಹ ಕುತೂಹಲ. ಕಳೆದ ಅಂದ್ರೆ ಚಂದನ್ ಶೆಟ್ಟಿ ಅವರ ಸೀಸನ್ ಅಲ್ಲಿ ಈ ಒಂದು ಅವಕಾಶ ಇರುತ್ತೆ. ಅಲ್ಲೂ ಕೂಡ ದಿವಾಕರ್ ಅವರು ಹೋಗಿರ್ತಾರೆ. ಸೊ ಹೀಗಿರ್ಬೇಕಾದ್ರೆ ಈ ಸೀಸನ್ ಅಲ್ಲಿ ಬಹುಶಃ ಒಂದು 1ರಿಂದ 2 ಜನಕ್ಕೆ ಅಥವಾ 1ರಿಂದ 5 ಈ ಒಂದು ಸಂಖ್ಯೆನಲ್ಲಿ ಏನಾದರೂ ತಗೊಳ್ಬಹುದಾ ಅನ್ನುವಂಥದ್ದು. ಬಿಕಾಸ್ ಪಬ್ಲಿಕ್ಸ್ಗೆ ಅವಕಾಶ ಕೊಟ್ಟಿದ್ದಾರೆ ಅಂತಂದ್ರೆ ಅವ್ರನ್ನೇ ತುಂಬೋಕೆ ಸಾಧ್ಯ ಇಲ್ಲ. ಬಿಕಾಸ್ ಸೆಲೆಬ್ರಿಟಿಗಳಿದ್ರೆ ಜನಗಳಿಗೆ ನೋಡಬೇಕು ಅಂತ ಅನ್ಸುತ್ತೆ. ಬರೀ ಪಬ್ಲಿಕ್ಸ್ನೇ ಹಾಕಿದ್ರೆ ಅಷ್ಟಾಗಿ ಅವ್ರಿಗೂ ಕೂಡ ಹೈಪ್ ಬರೋದಿಲ್ಲ ಶೋ ಮೇಲೆ ಅನ್ನುವಂತಹ ಒಂದು ಥಾಟ್ ಅವರಿಗೂ ಕೂಡ ಇದ್ದೇ ಇರುತ್ತೆ. ಈಗಾಗಲೇ ಶೋ ಸ್ಟಾರ್ಟ್ ಅಂತ ಅಂತಿದ್ದಾಗ್ಲೇ ಶೋಗೆ ಏನಾದರೂ ಹೈಪ್ ಬೇಕೇ ಬೇಕು. ಸೊ ಹೀಗಾಗಿ ರಕ್ಷಿತಾ ಅಥವಾ ಗಿಲ್ಲಿ ಅವರು ಈಗ ಎಂಟ್ರಿ ಆಗ್ತಾರೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಇದೆ. ಬಟ್ ಅದೆಷ್ಟು ನಿಜನೋ ಅಥವಾ ಸುಳ್ಳೋ ಗೊತ್ತಿಲ್ಲ. ಕಳೆದ ಸೀಸನ್ ನೋಡಿದ್ರೆ ಮಲ್ಲಮ್ಮ ಅವ್ರಿಗೆ ಅವಕಾಶ ಕೊಟ್ಟಿದ್ರು. ಸೊ ಈ ಸೀಸನಲ್ಲಿ ಆ ರೀತಿ ಏನಾದರೂ ಇರುತ್ತಾ, ಆ ರೀತಿ ಏನಾದರೂ ಬದಲಾವಣೆಯನ್ನ ಏನಾದರೂ ಮಾಡಿರ್ತಾರಾ, ಈ ರೀತಿಯಾಗೂ ಕೂಡ ನಮ್ಮ ತಲೆನಲ್ಲಿ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದೆ. ಅದೆಲ್ಲದಕ್ಕೂ ಕೂಡ ಸೂನ್ ಅಂದರೆ ಸದ್ಯದಲ್ಲೇ ಎಲ್ಲದಕ್ಕೂ ಕೂಡ ಬ್ರೇಕ್ ಕೊಡ್ತಾರೆ. ಬಿಕಾಸ್ ಒಂದು ರೀತಿನಲ್ಲಿ ಈ ಒಂದು ಜುಲೈನಲ್ಲಿ ಎಲ್ಲ ಪ್ರೊಸೆಸ್ ಕೂಡ ಮುಗಿಯುತ್ತೆ. ಈಗೇನು ಪಬ್ಲಿಕ್ಸ್ಗೆ ಅವಕಾಶ ಕೊಟ್ಟಿದ್ದಾರೆ, ಆಡಿಷನ್ ಅಂತಿದ್ದಾರೆ, ಎಲ್ಲ ಪ್ರೊಸೆಸ್ ಕೂಡ ಇದೇ ಜುಲೈನಲ್ಲಿ ಮುಗಿಯುತ್ತೆ. ಈಗಾಗಲೇ ಯಾವೆಲ್ಲ ಸೆಲೆಬ್ರಿಟೀಸ್ ಹೋಗಬೇಕು ಅನ್ನೋ ಲಿಸ್ಟು ರೆಡಿ ಆಗಿರುತ್ತೆ. ಅವ್ರಿಗೆ ಅಪ್ರೋಚು ಮಾಡಿರ್ತಾರೆ, ಅವ್ರು ಒಪ್ಕೊಂಡು ಇರ್ತಾರೆ. ಪಬ್ಲಿಕ್ಸ್ನ ಆಯ್ಕೆ ಪ್ರಕ್ರಿಯೆ ಅಷ್ಟೇ ಈಗ ನಡೀತಾ ಇರುವಂಥದ್ದು. ಸೊ ಹೀಗಾಗಿ ಬಹುಶಃ ಇನ್ನೇನು ಸದ್ಯದ್ರಲ್ಲೇ ಅದು ಕೂಡ ಹೊರ ಬರಬಹುದು.
ಇಷ್ಟು ಜನನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಅನ್ನುವಂಥದ್ದು, ಇಷ್ಟು ಜನಕ್ಕೆ ಕಾಲ್ ಮಾಡಿದ್ದೀವಿ ಅನ್ನುವಂಥ ಮಾಹಿತಿ ಕೂಡ ಸದ್ಯದಲ್ಲೇ ಬರಬಹುದು. ಆದರೆ ಯಾರು ಹೋಗ್ತಾರೆ ಅನ್ನೋದು ಅನೌನ್ಸ್ ಮಾಡಲ್ಲ, ನಾವು ಅದನ್ನು ವೇದಿಕೆ ಮೇಲೆ ನೋಡಬೇಕು. ಸೊ ಹೀಗಾಗಿ ಜಡ್ಜಸ್ ಇರ್ತಾರೆ ಅಂತ ಕೂಡ ಹೇಳ್ತಿದ್ದಾರೆ. ವೆಯ್ಟ್ ಮಾಡಿ ನೋಡೋಣ ಏನೇನೆಲ್ಲ ಬದಲಾವಣೆ ಈ ವರ್ಷದ ಬಿಗ್ ಬಾಸ್ ಅಲ್ಲಿ ಇರುತ್ತೆ ಅಂತ. ಹಾಗಾದರೆ ಬಿಗ್ ಬಾಸ್ ಸೀಸನ್ 13ಗೆ ಮುಹೂರ್ತ ಫಿಕ್ಸ್ ಆಗಿದೆ. ಇದೇ ಆಗಸ್ಟ್ನಿಂದ ಬಿಗ್ ಬಾಸ್ನ ನಾವೆಲ್ಲರೂ ಕೂಡ ಕಣ್ ತುಂಬಿಕೊಳ್ಬಹುದು ಅಂತ ಒಂದು ಮೂಲ ಹೇಳ್ತಾ ಇದೆ. ಸೊ ಹಾಗಾದರೆ ನೆಕ್ಸ್ಟ್ ಬಿಗ್ ಬಾಸ್ ಅಪ್ಡೇಟ್ ಏನು ಸಿಗುತ್ತೆ, ಏನು ಬಿಗ್ ಬಾಸ್ ಅವರೇ ಅಫಿಷಿಯಲಿ ಏನು ಅನೌನ್ಸ್ ಮಾಡ್ತಾರೆ, ಇದೆಲ್ಲದನ್ನು ಕೂಡ ವೆಯ್ಟ್ ಮಾಡಿ ನೋಡಬೇಕು. ಇದಾಗಿದ್ದು ಇವತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.